ಚಿನ್ನ, ಬೆಳ್ಳಿ, ಕಬ್ಬಿಣದ ತ್ರಿಪುರಗಳನ್ನು ಶಿವ ಯಾಕೆ ನಾಶ ಮಾಡಿದ? ತನ್ನ ಮೂರನೇ ಕಣ್ಣಿಂದ ಹುಟ್ಟಿದ ಜಲಂಧರನನ್ನು ಹೇಗೆ ಸಂಹಾರ ಮಾಡಿದ ಶಿವ? ಶಿವಪುರಾಣ ಭಾಗ 9 ನೀವು ನೋಡಿಲ್ಲ ಅಂದರೆ ಶಿವಪುರಾಣದ ಎಲ್ಲ ಭಾಗಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಆದಷ್ಟು ಈ ಶಿವಪುರಾಣದ ಎಲ್ಲ ವಿಡಿಯೋವನ್ನು ನೋಡಿ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇದೇ ತರಹ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಇದು ಶಿವಭಕ್ತನಾದ ನಂದ, ಶಿವನ ವಾಹನ ನಂದಿಯಾದ ಕಥೆ. ಪೂರ್ವಕಾಲದಲ್ಲಿ ಸಾಲಂಕಾಯನೆಂಬೊಬ್ಬ ಮುನಿಗೆ ಶಿಲಾದನೆಂಬ ಹೆಸರಿನ ಒಬ್ಬ ಮಗನಿದ್ದನು. ಆ ಶಿಲಾದನಿಗೆ ಸಂತಾನವಿಲ್ಲದೆ ಹೋಯಿತು. ಅವನು ಕೈಲಾಸಕ್ಕೆ ಹೋಗಿ ಪಾರ್ವತಿ ಪರಮೇಶ್ವರರನ್ನು ಕುರಿತು ಘೋರ ತಪಸ್ಸು ಮಾಡತೊಡಗಿದನು. ಅವನ ತಪಸ್ಸಿಗೆ ಮೆಚ್ಚಿ ಪಾರ್ವತಿ ಪರಮೇಶ್ವರರು ಅವನ ಮುಂದೆ ಪ್ರತ್ಯಕ್ಷರಾದರು. ಶಿಲಾದನು ತನ್ನ ಕೋರಿಕೆಯನ್ನು ಹೇಳಿದನು. ಅದನ್ನು ಕೇಳಿ ಶಿವಪಾರ್ವತಿಯರು, ನಿನಗೆ ಸಂತಾನ ಪ್ರಾಪ್ತಿ ಇಲ್ಲದಿದ್ದರೂ ಒಬ್ಬ ಮಗನು ಲಭಿಸುತ್ತಾನೆ ಎಂದು ಹೇಳಿ ಅಂತರ್ಧಾನರಾದರು. ಶಿಲಾದನು ತನ್ನ ಆಶ್ರಮಕ್ಕೆ ಹಿಂದಿರುಗಿದನು. ಆಮೇಲೆ ಎಷ್ಟು ಕಾಲ ಸಂದರೂ ಮಗನು ಲಭಿಸದೇ ಹೋದುದರಿಂದ ಒಂದು ಯಜ್ಞ ಮಾಡಲು ತಲೆ ಹಾಕಿದನು. ಯಜ್ಞಕುಂಡಕ್ಕಾಗಿ ಶಾಸ್ತ್ರೀಯ ರೀತಿಯಲ್ಲಿ ನೆಲವನ್ನು ಅಗೆಯುತ್ತಿರುವಾಗ ಹೊಂಡದಿಂದ ಸುಂದರನಾದೊಬ್ಬ ಬಾಲಕನು ಎದ್ದು ನಿಂತನು. ಶಿಲಾದನು ಸಂತೋಷಪಟ್ಟು ಆ ಹುಡುಗನಿಗೆ ನಂದನೆಂದು ಹೆಸರಿಟ್ಟು ಬೆಳೆಸತೊಡಗಿದನು. ಒಂದು ಸಾರಿ ಮಿತ್ರಾವರುಣರೆಂಬ ಮುನಿಗಳು ಶಿಲಾದನ ಆಶ್ರಮಕ್ಕೆ ಬಂದು ನಂದನನ್ನು ನೋಡಿ ಆ ಹುಡುಗನು ಅಲ್ಪಾಯುಷ್ಯದವನೆಂದು ಹೇಳಿದರು. ಆ ಕೆಟ್ಟ ಮಾತು ಕೇಳಿ ಶಿಲಾದನಿಗೆ ದೊಡ್ಡ ಚಿಂತೆ ಹಿಡಿಯಿತು. ನಂದನು ತಂದೆಯ ಚಿಂತೆಗೆ ಕಾರಣವೇನೆಂದು ಒತ್ತಾಯಿಸಿ ತಿಳಿದು ಕೇದಾರಕ್ಕೆ ಹೋಗಿ ಪಾರ್ವತಿ ಪರಮೇಶ್ವರರನ್ನು ಧ್ಯಾನಿಸುತ್ತಾ ತಪಸ್ಸು ಮಾಡಲು ಕುಳಿತನು. ಬಹಳ ಕಾಲದ ಮೇಲೆ ಪಾರ್ವತಿ ಪರಮೇಶ್ವರರು ಅವನ ಮುಂದೆ ಪ್ರತ್ಯಕ್ಷರಾದರು. ಬೇಕಾದ ವರವನ್ನು ಕೇಳು ಎಂದು ಹೇಳಿದರು. ನಾನು ದೀರ್ಘಾಯುಷ್ಮಂತನಾಗಿ ಯಾವಾಗಲೂ ನಿಮ್ಮನ್ನು ಸೇವಿಸುತ್ತಾ ಲೋಕ ಪ್ರಸಿದ್ಧನಾಗಿ ಪೂಜಿಸಲ್ಪಡುವಂತೆ ವರವನ್ನು ಕೊಡಿರಿ ಎಂದು ನಂದನು ಬೇಡಿಕೊಂಡನು. ಪಾರ್ವತಿ ಪರಮೇಶ್ವರರು ಅವನಿಗೆ ಕೇಳಿದ ವರವನ್ನು ಕೊಟ್ಟು ಅವನಿಗೆ ನಂದೀಶ್ವರನೆಂದು ಹೆಸರಿಟ್ಟು ಗಣಾಧಿಪತ್ಯವನ್ನು ಕೊಟ್ಟರು. ಶಿವನು ನಂದನಿಗೆ ಗಣಾಧಿಪತ್ಯವನ್ನು ಅಭಿಷೇಕಿಸಲು ತನ್ನ ಜಟಾಜೂಟದಿಂದ ಗಂಗೆಯನ್ನು ಉಪಯೋಗಿಸಿದನು. ಆ ಅಭಿಷೇಕ ಜಲವು 5 ನದಿಗಳಾಗಿ ತ್ರಿಸ್ತೋತ, ಜಟೋದರ, ಸ್ವರ್ಣೋದಕ, ಜಂಬು, ವೃಷಧ್ವಜ ಎಂಬ ಹೆಸರುಗಳನ್ನು ಪಡೆದು ಪ್ರವಹಿಸಿತು. ಹೀಗೆ ಅಭಿಷೇಕಿಸಿದ ನಂದೀಶ್ವರನನ್ನು ಪಾರ್ವತಿ ಪರಮೇಶ್ವರರು ತಮ್ಮೊಂದಿಗೆ ಕೈಲಾಸಕ್ಕೆ ಕರೆದುಕೊಂಡು ಹೋದರು. ತರುವಾಯ ನಂದೀಶ್ವರನು ಮರುತುಗಳ ಕುಮಾರಿಯಾದ ಸುಕೀರ್ತಿಯನ್ನು ಮದುವೆ ಮಾಡಿಕೊಂಡನು. ನಂದೀಶ್ವರನ ತಾಯಿ ತಂದೆಯವರೆಲ್ಲ ಶಿವನ ಆಜ್ಞೆಯಂತೆ ರುದ್ರಗಣಗಳೊಂದಿಗೆ ಸೇರಿ ಹೋದರು. ಇದು ಹೀಗೆ ಇರುವಾಗ ಹಿಂದೆ ಸೃಷ್ಟಿ ಶುರುವಾದಾಗ 5 ಮುಖಗಳಿರುವ ಬ್ರಹ್ಮನು ಶಿವನನ್ನು, ವಿಷ್ಣುವನ್ನು ನೋಡಿ, ನಾನೇ ನಿಮಗಿಂತ ಹೆಚ್ಚಿನವನಾದ ಪರಬ್ರಹ್ಮ ಸ್ವರೂಪದವನು, ಆದುದರಿಂದ ನೀವು ನನ್ನನ್ನೇ ಸೇವಿಸಬೇಕು ಎಂದು ಹೇಳಿದನು. ಬ್ರಹ್ಮನು ಹಾಗೆ ಹೇಳಿದುದನ್ನು ಕೇಳಿ ಶಿವನು ರೌದ್ರಾಕಾರವನ್ನು ತಾಳಿ ಒಂದು ಹುಂಕಾರ ಮಾಡಲು ಭಯಂಕರಾಕಾರದಲ್ಲಿ 3 ಕಣ್ಣುಗಳೊಂದಿಗೆ ಬೆಳ್ಳಗಿನ ಶರೀರದಿಂದ ತ್ರಿಶೂಲವೇ ಮೊದಲಾದ ಆಯುಧಗಳನ್ನು ಧರಿಸಿದ ಮೂರ್ತಿಯೊಂದು ಉದ್ಭವವಾಗಿ ದಿಕ್ಕುಗಳುದರಿಸುವಂತೆ ಡಮರುಕವನ್ನು ಮೊಳಗಿಸುತ್ತಾ, ಪರಮೇಶ್ವರ, ನನ್ನನ್ನು ಏಕೆ ಹುಟ್ಟಿಸಿದೆ, ಏನು ಮಾಡಲಿ ಎಂದು ಮಾರ್ಮೊಳಗುವಂತೆ ಪ್ರಶ್ನಿಸಿದನು. ಈ ಬ್ರಹ್ಮನನ್ನು ಶಿಕ್ಷಿಸು ಎಂದನು ಈಶ್ವರ. ಆಗ ಆ ರಾಕ್ಷಸಾಕಾರನು ಬ್ರಹ್ಮನಿಗಿರುವ 5 ತಲೆಗಳಲ್ಲಿ ನಡುವಿನ ತಲೆಯನ್ನು ತನ್ನ ಕಿರುಬೆರಳಿನ ಉಗುರಿನಿಂದ ಖಂಡಿಸಿ ತೆಗೆದು ಬಿಸುಟನು. ಆ ತಲೆ ಬಿದ್ದ ಸ್ಥಳವು ಬ್ರಹ್ಮ ಕಪಾಲವೆನಿಸಿತು. ಬ್ರಹ್ಮನ ತಲೆಯನ್ನು ಖಂಡಿಸಿದ ಸ್ಥಳವು ಕಾಶಿ. ಹೀಗೆ ಬ್ರಹ್ಮನನ್ನು ಶಿಕ್ಷಿಸಲು ತಾನು ಸೃಷ್ಟಿಸಿದ ರಾಕ್ಷಸಾಕಾರನಿಗೆ ಶಿವನು ಕಾಲಭೈರವ ಎಂದು ಹೆಸರಿಟ್ಟು ತನ್ನ ಅಂಗರಕ್ಷಕನಾಗಿರುವಂತೆ ನಿಯಮಿಸಿದನು. ಆದರೆ ಬ್ರಹ್ಮಹತ್ಯಾ ಪಾತಕವು ಭಯಂಕರ ರೂಪದಿಂದ ಕಾಲಭೈರವನ ಬೆನ್ನು ಹತ್ತಿಕೊಂಡಿತು. ಅದನ್ನು ನೋಡಿ ಈಶ್ವರನು, ಕಾಲಭೈರವ, ನೀನು ಈ ಬ್ರಹ್ಮಹತ್ಯೆಯ ಪಾಪವನ್ನು ತೊಲಗಿಸಿಕೊಳ್ಳಲು ತೀರ್ಥಯಾತ್ರೆ ಮಾಡಿ ಕಾಶಿ ಕ್ಷೇತ್ರಕ್ಕೆ ಹೋಗು. ಅಲ್ಲಿ ನಿನಗೆ ಬ್ರಹ್ಮಹತ್ಯಾ ಪಾತಕದಿಂದ ವಿಮುಕ್ತಿಯಾಗುತ್ತದೆ ಎಂದು ಹೇಳಿ ಕಾಲಭೈರವನನ್ನು ಕಳುಹಿಸಿದನು. ಆಮೇಲೆ ಕಾಲಭೈರವನು ಬಹಳ ಕಾಲದವರೆಗೆ ತೀರ್ಥಯಾತ್ರೆ ಮಾಡಿ ಕಡೆಗೆ ಕಾಶಿ ಕ್ಷೇತ್ರವನ್ನು ತಲುಪಿ ಗಂಗಾ ಸ್ನಾನ ಮಾಡಿ ಪವಿತ್ರನಾಗಿ
ಕಾಶಿಯಲ್ಲೇ ಇದ್ದು ಕಾಶಿನಗರಕ್ಕೆ ಕ್ಷೇತ್ರಪಾಲಕನಾಗಿ ಭಕ್ತರಿಂದ ಪೂಜಿಸಲ್ಪಡುತ್ತಾ ಬಂದನು. ಒಂದಾನೊಂದು ಕಾಲದಲ್ಲಿ ವ್ಯಾಘ್ರಪಾದನೆಂಬೊಬ್ಬ ಮುನಿ ಇದ್ದನು. ಅವನ ಪತ್ನಿಯ ಹೆಸರು ವಿಮಲೆ. ಅವರಿಬ್ಬರು ಕಡು ನಿಷ್ಠರಾದ ಶಿವಭಕ್ತರಾಗಿದ್ದು ಶಿವನನ್ನು ಆರಾಧಿಸಿಕೊಂಡಿರಲು ಈಶ್ವರಾನುಗ್ರಹದಿಂದ ಒಬ್ಬ ಕುಮಾರನು ಅವರಿಗೆ ಹುಟ್ಟಿದನು. ಆ ಮಗನಿಗೆ ಅವರು ಉಪಮನ್ಯು ಎಂದು ಹೆಸರಿಟ್ಟರು. ಶ್ರೀಮಂತರಾದ ವಿಮಲೆಯ ತವರು ಮನೆಯವರು ವಿಮಲೆಯನ್ನು ಉಪಮನ್ಯುವನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಸ್ವಲ್ಪ ಕಾಲ ಇರಿಸಿಕೊಂಡು ಆಮೇಲೆ ವ್ಯಾಘ್ರಪಾದನ ಬಳಿಗೆ ಕಳುಹಿಸಿಕೊಟ್ಟರು. 5 ವರ್ಷ ವಯಸ್ಸಿನ ಉಪಮನ್ಯು ಒಂದು ದಿನ ತನ್ನ ತಾಯಿಯೊಂದಿಗೆ, ಅಮ್ಮ, ನನಗೆ ಹಾಲು ಬೇಕು, ಕೊಡಮ್ಮ ಎಂದು ಕೇಳಿದನು. ನಮಗೆ ಹಾಲು ಎಲ್ಲಿಂದ ಬರುತ್ತದೆ ಕಂದ? ನಾವು ದರಿದ್ರರು. ನಿನ್ನ ಸೋದರ ಮಾವಂದಿರು ಧನವಂತರಾದುದರಿಂದ ಅಲ್ಲಿ ನಿನಗೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಸಿಗುತ್ತಿತ್ತು. ನಮ್ಮಲ್ಲಿ ಅದೇನೂ ಇಲ್ಲವಲ್ಲಪ್ಪ, ಹಾಗೆಲ್ಲ ಕೇಳಬಾರದು ಎಂದು ವಿಮಲೆ ಮಗನಿಗೆ ತಿಳಿ ಹೇಳಿದಳು. ಆದರೂ ಅವನು ಹಾಲಿಗಾಡಿ ಹಠ ಹಿಡಿಯಲು ಅವಳು ಬಿಳಿ ಹಿಟ್ಟನ್ನು ನೀರಲ್ಲಿ ಬೆರೆಸಿ ಕುಡಿಯಲು ಕೊಟ್ಟರೆ ಉಪಮನ್ಯು ಅದನ್ನು ಕುಡಿಯದೆ ಒಂದೇ ಸಮನೆ ಅಳತೊಡಗಿದನು. ನಾವು ಗತಿಗೇಡಿಗಳಾದ ದರಿದ್ರರೆಂದು ಎಷ್ಟು ಹೇಳಿದರೂ ಹೀಗೆ ಅತ್ತರೆ ನಾನೇನು ಮಾಡಲಪ್ಪ ಎಂದಳು ತಾಯಿ. ನಮ್ಮ ದರಿದ್ರ ಹೋಗುವ ದಾರಿ ಯಾವುದು ಅಮ್ಮ ಎಂದು ಉಪಮನ್ಯು ಕೇಳಿದನು. ವಿಮಲ ತನ್ನ ಮಗನನ್ನು ವ್ಯಾಘ್ರಪಾದನ ಬಳಿಗೆ ಕರೆದುಕೊಂಡು ಹೋಗಿ ನಡೆದ ಸಂಗತಿಯನ್ನೆಲ್ಲ ಹೇಳಿದಳು. ಅದೆಲ್ಲ ಕೇಳಿ ವ್ಯಾಘ್ರಪಾದನು ಉಪಮನ್ಯುವಿಗೆ ಶಿವ ಪಂಚಾಕ್ಷರಿ ಮಂತ್ರವನ್ನು ಉಪದೇಶ ಮಾಡಿ, ನೀನು ಕೈಲಾಸ ಪರ್ವತಕ್ಕೆ ಹೋಗಿ ಈ ಮಂತ್ರವನ್ನು ಜಪಿಸಿದೆಯೆಂದರೆ ಪಾರ್ವತಿ ಪರಮೇಶ್ವರರು ಪ್ರತ್ಯಕ್ಷರಾಗಿ ನೀನು ಕೇಳುವ ವರವನ್ನು ಕೊಡುತ್ತಾರೆ ಎಂದು ಹೇಳಿದನು. ಉಪಮನ್ಯು ಕೈಲಾಸ ಪರ್ವತಕ್ಕೆ ಹೋಗಿ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಕುಳಿತನು. ಶಿವನು ವಿಕಾರವಾದ ರೂಪದಲ್ಲಿ ಉಪಮನ್ಯುವಿನ ಹತ್ತಿರ ಬಂದು, ಏನಪ್ಪ ಹುಡುಗ, ನಿರ್ಜನವಾದ ಈ ಬೆಟ್ಟದ ಅರಣ್ಯದಲ್ಲಿ ಹೀಗೆ ಕುಳಿತಿರುವೆ ಏಕೆ? ಕ್ರೂರ ಪ್ರಾಣಿಗಳು ತಿರುಗುವ ಜಾಗವಿದು, ಮನೆಗೆ ಹೋಗಿಬಿಡು ಎಂದನು. ನಾನು ನಿನ್ನ ಹತ್ತಿರ ಏನು ಮಾಡಲಿ ಅಂತ ಕೇಳಿಲ್ಲ, ನನ್ನನ್ನು ಸುಮ್ಮನೆ ಮಾತನಾಡಿಸದೆ ಹೋಗಿಬಿಡು, ನನಗೆ ಪಾರ್ವತಿ ಪರಮೇಶ್ವರರ ರಕ್ಷಣೆ ಇದೆ ಎಂದು ಹೇಳಿ ಉಪಮನ್ಯು ಕಣ್ಣು ಮುಚ್ಚಿ ಮತ್ತೆ ಜಪಿಸಲು ತೊಡಗಿದನು. ಮರುಕ್ಷಣದಲ್ಲಿ ಹುಲಿಯ ಗಾಂಡ್ರಿಕೆ ಅದು ತನ್ನ ಮೇಲೆ ಬರುವ ಹಾಗೆ ಅವನಿಗೆ ಕೇಳಿಸಿತು. ಆದರೆ ಉಪಮನ್ಯು ಕಣ್ಣು ಬಿಡಿಸಲಿಲ್ಲ. ಪಾರ್ವತಿ ಪರಮೇಶ್ವರರು ಬಾಲ ಉಪಮನ್ಯುವಿನ ಧೈರ್ಯ ಸಾಹಸಗಳಿಗೆ ಮೆಚ್ಚಿ ಅವನ ಇದಿರಿನಲ್ಲಿ ಪ್ರತ್ಯಕ್ಷರಾಗಿ ನಿಂತರು. ಅವನನ್ನು ಕರೆದು, ನಾವೇ ಬಂದಿದ್ದೇವೆ, ಬೇಕಾದವರ ಕೇಳಿಕೋ ಎಂದರು ಶಿವಪಾರ್ವತಿಯರು. ಶಿವನು ಪಾರ್ಥಿವಲಿಂಗ ರೂಪದಲ್ಲಿ ದಿನಾ ತನ್ನ ಪೂಜೆಗಳನ್ನು ಸ್ವೀಕರಿಸಬೇಕೆಂದು, ತನಗೆ ಅಷ್ಟೈಶ್ವರ್ಯಗಳು ಸಿದ್ಧಿಸಬೇಕೆಂದು ಉಪಮನ್ಯು ವರ ಕೇಳಿಕೊಂಡನು. ಪಾರ್ವತಿ ಪರಮೇಶ್ವರರು ಅವನು ಕೇಳಿದ ವರಗಳನ್ನು ಕೊಟ್ಟರು. ಉಪಮನ್ಯು ತೃಪ್ತನಾಗಿ ಅಲ್ಲಿಂದ ಹೊರಟು ಮನೆಗೆ ಹಿಂದಿರುಗಿದನು. ಆಮೇಲೆ ಅವನ ಸುಖಗಳಿಗೆ ಯಾವ ಕೊರತೆಯೂ ಬರಲಿಲ್ಲ. ಇದಿಷ್ಟು ಶಿವಪುರಾಣ 10ನೇ ಭಾಗ. ಮುಂದಿನ ಭಾಗಕ್ಕೋಸ್ಕರ ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.